ನಮ್ಮ ರಾಜ್ಯದ ಬೆಂಗಳೂರು ನಗರದ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ 5 ವರ್ಷಕ್ಕೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ ಈಗ. ಬ್ರ್ಯಾಂಡ್ ಬೆಂಗಳೂರು. ನಿಮ್ಮ ಸುರಂಗ ಮಾರ್ಗ ಅಧ್ಯಕ್ಷರೇ 2006-07 ಮುಖ್ಯಮಂತ್ರಿ ಇದ್ದಾಗ ಮೀನ್ ಸ್ಕ್ವೇರ್ನಿಂದ ನಿಮ್ಮ ಹೆಬ್ಬಾಳ ಫ್ಲೈಓವರ್ವರೆಗೆ ಅವತ್ತಿನ ಸರ್ಕಾರದ ಕ್ಲಿಯರೆನ್ಸ್ ಕೊಟ್ಟಿದ್ದೆ. ಸರ್ಕಾರದ ಕಡತ ತೆಗೆದು ನೋಡಿ. ಈಗ ಮಾತಾಡ್ತಾ ಇದ್ದೀರಿ ಮೆಟ್ರೋ ನಿಮ್ಮ ಯಾವುದೋ ಮೇಕ್ರಿ ಸರ್ಕಲ್ ಇಂದ ಏನೋ ಸುರಂಗ ಮಾರ್ಗಕ್ಕೆ ಈಗ DPR ಮಾಡಿಸ್ತಾ ಇದ್ದೀರಿ. ಅವತ್ತೇ ಇನ್ನೊಂದು 20 ತಿಂಗಳು ಸರ್ಕಾರ ಇದ್ದರೆ ಕೆಲಸ ಮುಗದೆ ಹೋಗಿರೋದು. ಈಗ ಅದೆಂಥದ್ದು ಪೆರಿಫೆರಿಯಲ್ ರಿಂಗ್ ರೋಡ್, ಅದೆಂಥದ್ದು ಎಕನಾಮಿಕ್ ಕಾರಿಡಾರ್. 2006-07 ತೆಗೆದು ನೋಡಿ. ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ ಪ್ರಿಲಿಮಿನರಿ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀವಿ. ಕೇಂದ್ರ ಸರ್ಕಾರ ಅವತ್ತು 3,000 ಕೋಟಿ ವೆಚ್ಚ ಅದಕ್ಕೆ, ಆ ಪೆರಿಫೆರಿಯಲ್ ರಿಂಗ್ ರೋಡ್ಗೆ. ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಳ್ಳಕ್ಕೆ ತಯಾರಾಗಿದ್ರು. ಅವತ್ತು ಮಾಡ್ತೀವಿ ಅಂತ ಒಪ್ಪಿಗೆ ಕೊಟ್ಟರು. ಆದ್ರೆ ದುರಾದೃಷ್ಟ ಸರ್ಕಾರ ಹೋಯ್ತು, ಅದು ಅಲ್ಲಿಗೆ ನಿಂತೋಯ್ತು. ಈಗ 17 ವರ್ಷ ಆಗಿದೆ. 3,000 ಕೋಟಿ ರೂಪಾಯಿನ ಕಾಮಗಾರಿ ಇವತ್ತು 27,000 ಕೋಟಿ ಅಂತ ಹೇಳ್ತಾ ಇದ್ದೀರಿ. 27,000 ಕೋಟಿ. ಬ್ರ್ಯಾಂಡ್ ಬೆಂಗಳೂರು ಲ್ಯಾಂಡ್ ಅಕ್ವಿಸಿಷನ್ಗೆ ಇವತ್ತು 21,000 ಕೋಟಿನೋ 26,000 23,000 ಕೋಟಿ ಬೇಕು ಅಂತ ಹೇಳ್ತಾ ಇದ್ದೀರಿ. ಮುಂದೆ ಜೀವನ ಎತ್ಬಿಟ್ಟು ಹೇಳ್ಬೇಕು ಅಂತೀರಲ್ಲ. ಅಧ್ಯಕ್ಷರೇ, ಏನು ಅವತ್ತು ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ರು, ಬಹುಶಃ ಅವತ್ತು ನಮ್ಮ ಆನಂದರಾವ್ ಸರ್ಕಲ್ ಇಂದ ಹಿಡಿದು ಹೆಬ್ಬಾಳ ಫ್ಲೈಓವರ್ವರೆಗೂ ಮತ್ತೆ ಡೇರಿ ಸರ್ಕಲ್ ಇಂದ ಇದು ಕೋರಮಂಗಲವರೆಗೂ ಮೈಸೂರು ರಸ್ತೆ ಮತ್ತೆ ಏನಿವತ್ತು ಮ್ಯಾಜಿಕ್ ಬಾಕ್ಸ್ ಅಂತ ಕರೀತಾ ಇದ್ದಾರೆ ಕಾವೇರಿ ಜಂಕ್ಷನ್, ಇಷ್ಟಕ್ಕೂ ಆವತ್ತು ಮುಖ್ಯಮಂತ್ರಿಗಳಾಗಿದ್ದಂತ ಕುಮಾರಣ್ಣ ಅವ್ರ ಪೀರಿಯಡ್ ಅಲ್ಲಿ ನಾನೊಬ್ಬ ಗುತ್ತಿಗೆದಾರ ಈ ಕಾಮಗಾರಿಗಳಿಗೆ. 20 ಅಧ್ಯಕ್ಷರೇ, ಇಷ್ಟು ಕಾಮಗಾರಿಗಳು ನಾನೇ ಗುತ್ತಿಗೆದಾರ. 20 ತಿಂಗಳಲ್ಲಿ ಅಧ್ಯಕ್ಷರೇ ಬೆಂಗಳೂರು ನಗರದೊಳಗೆ ಸುಮಾರು 54 ರಸ್ತೆಗಳ ಅಗಲೀಕರಣಕ್ಕೆ ಆವತ್ತಿನ ಸರ್ಕಾರದಲ್ಲಿ ಕೆಲಸ ಸಂಪೂರ್ಣ ಮಾಡಿಕೊಟ್ಟಿದ್ದಾರೆ. ಆ 20 ತಿಂಗಳ ಆಡಳಿತದಲ್ಲಿ ಸುಮಾರು 54 ಬೆಂಗಳೂರಿನ ಒಳಗಿರ್ತಕ್ಕಂಥ ಹಲವಾರು ರಸ್ತೆಗಳು ಇವತ್ತೇನು ಅಗಲೀಕರಣ ಆಗಿದೆಯಲ್ಲ, ಆ 20 ತಿಂಗಳಲ್ಲಿ ಮಾಡಿಕೊಟ್ಟಿದ್ದೇವೆ. ನಾವೇನು ಯಾವ ಬ್ರ್ಯಾಂಡ್ ಬೆಂಗಳೂರು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳಿಲ್ಲ. ಪಾಪ ಅವ್ರು ಹೇಳಿದ್ರು, ಬಜೆಟ್ ಕೇಳ್ತಾ ಇದ್ದೆ, ಇಷ್ಟೆಲ್ಲ ನಾವು ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಿದ್ದೀವಿ, ಇಷ್ಟೆಲ್ಲ ರಾಮರಾಜ್ಯ ಮಾಡ್ತಾ ಇದ್ದೇವೆ, ನಮಗೆ ಸರಿಯಾದ ರೀತಿ ಕನ್ನಡಿಗರು ನಾವು ಪ್ರಚಾರನೇ ಪಡಿತಿಲ್ಲ ಅಂತ ಹೇಳಿ. ನಿಮ್ಮ ಪ್ರಚಾರನೇ ಪಡಿತಿಲ್ಲ ಅನ್ನೋದಕ್ಕೆ ನೀವಿಲ್ಲಿ ಹೇಳ್ತಾ ಇದ್ದೀರಿ, ಇಲ್ಲೇನು ಹೇಳ್ತೀರಿ? ಇವತ್ತೇನು ಹೇಳ್ತಾ ಇದ್ದೀರಿ? ನಿಮ್ಮ ಈ 5 ಗ್ಯಾರಂಟಿಗಳನ್ನ ಅಧ್ಯಕ್ಷರೇ, ನಿಮ್ಮ 5 ಗ್ಯಾರಂಟಿಗಳನ್ನ ಸಾರ್ವತ್ರಿಕ ದಾಖಲೆ ಎಂದು ಪರಿಗಣಿಸಲಾಗುತ್ತಿದೆ. ದೇಶ ವಿದೇಶಗಳ ಮಾಧ್ಯಮಗಳು ಈ ಕುರಿತು ಶ್ಲಾಘನೆ ಮಾಡಿದೆ. ಅಧ್ಯಯನಗಳನ್ನು ಮಾಡುತ್ತಿವೆ. ಒಳ್ಳೆಯ ಆಡಳಿತ, ಪಾರದರ್ಶಕ, ಜನಸ್ನೇಹಿ ವ್ಯವಸ್ಥೆಗಳನ್ನು ಮೂಲಮಂತ್ರವನ್ನಾಗಿಸಿಕೊಂಡಿದೆ. ಹೇಳಿದ್ದೀರಿ ಅದೆಂತೋ ಈಸ್ ಆಫ್ ಗವರ್ನೆನ್ಸು, ಈಸ್ ಆಫ್ ಡೂಯಿಂಗ್ ಎಲ್ಲ. ಪ್ರಚಾರನೇ ತಗೊಳ್ಳಿಲ್ಲ ಅಂತಿದ್ದೀರಿ ನೀವು ಭಾಷಣದಲ್ಲಿ. ಇಲ್ಲಿ ನೋಡಿದ್ರೆ ವಿಶ್ವದಲ್ಲೆಲ್ಲ ಅಧ್ಯಯನ ನಡೀತಾ ಇದೆ ಈ ಕಾರ್ಯಕ್ರಮಗಳ ಬಗ್ಗೆ, ದೇಶ ವಿದೇಶದಲ್ಲಿ ನಡೀತಾ ಇದೆ. ಏನು ನಡೀತದೆ ಅಧ್ಯಕ್ಷರೇ? ಇವರು ಹೇಳೋದು ಇದನ್ನೇನಂತ ಕರೀತೀರಿ? ಈ ಭಾಷಣ ಆಗಿದ್ರೆ ಸುಳ್ಳು ಅಂತ ಕರಿತೀರೋ, ನಿಜ ಅಂತ ಕರಿತೀರೋ? ಪ್ರಚಾರನೇ ತಗೊಂಡಿಲ್ಲ ಅಂತಾರೆ. ಪ್ರಚಾರದ ಬಗ್ಗೆ ಹೇಳ್ತೀನಿ. ಯಾವ ರೀತಿ ಈ ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಪರಿಸ್ಥಿತಿ, ಬರಗಾಲ ಇದೆ, ತಗ್ಸಿ ಎಷ್ಟು ಪ್ರಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ಒಂದು ದಾಪಗಾಲ ಹಾಕಿ ಮುಂದೋಗಿದ್ದೀರಿ ಪ್ರಚಾರದಲ್ಲಿ. ಬೆಳಗ್ಗೆ ಇದ್ರೆ ನಾವು ದೇವ್ರ ಫೋಟೋ ನೋಡೋದೇ ಇಲ್ಲ ಈಗ. ಯಾಕಂದ್ರೆ ನಾನು ಮನೆಯಲ್ಲಿ 13-14 ಪತ್ರಿಕೆ ತರಿಸ್ತೇನೆ, ಈಗಲೂ ಓದ್ತೀನಿ. ಬೆಳಗ್ಗೆ ಎದ್ರೆ ಮೊದಲನೇ ಪುಟ ಅವ್ರು ನೋಡ್ಬಿಟ್ಟೆ ನಾನು ದಿನಚರಿ ಪ್ರಾರಂಭ ಮಾಡೋದು. ನಿಮ್ಮೆಲ್ಲರೂ ನೋಡ್ಕೊಂಡೆ ದಿನಚರಿ ಪ್ರಾರಂಭ ಮಾಡಬೇಕಾಗಿದೆ. ಒಳ್ಳೇದು ಮಾಡಿದ್ರಿ, ಅದಕ್ಕೆ ಒಳ್ಳೇದಾಗಿದೆ ನನಗೆ. ಒಳ್ಳೇದು ಮಾಡಿದ್ರಿ.
ಒಳ್ಳೇದು ಮಾಡಿದ್ರಿ ಅಂತಲೇ ದಿನ ನಿಮ್ಮ ಮುಖ ನೋಡ್ತಾ ಇದ್ದೀನಿ, ಒಳ್ಳೇದು ಮಾಡಿದಿರಿ ಅಂತ.